ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ರವಿ ಸಂಕ್ರಮಣ ಈ ಆಗಸ್ಟ್ 17ರಿಂದ ರವಿಯು ತನ್ನ ಸ್ವಕ್ಷೇತ್ರವಾಗಿರುವಂತಹ ಸಿಂಹರಾಶಿಗೆ ಕೇತುವಿನ ಜೊತೆ ಸಂಚಾರವನ್ನು ಮಾಡುತ್ತಾ ರವಿ ಕೇತು ಸಂಯೋಗ ಅನ್ನೋದು ಈ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರವರೆಗೂ ಕೂಡ ರವಿ ಇರುವಂತಹ ಸ್ಥಾನದ ಮೇಲೆ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳು ಇರುತ್ತೆ. ಪ್ರಮುಖವಾಗಿ ರವಿ ನಮಗೆ ಪಿತೃಕಾರಕ, ಪ್ರಾಣಕಾರಕ ಅಂತ ಹೇಳ್ತಾ ಇರ್ತೀವಿ. ಈ ರವಿಯ ಅನುಗ್ರಹ ಇದ್ದರೆ ಪ್ರಮೋಷನ್ಸ್ ಸಿಗುವಂತಹ ವಿಷಯಗಳಾಗಿರಬಹುದು, ರಾಜಕೀಯ ಕ್ಷೇತ್ರಗಳಲ್ಲಿ ಉತ್ತಮ ಉನ್ನತ ಹುದ್ದೆಗಳನ್ನು ಪಡೆಯೋದಾಗಿರಬಹುದು. ಸೊ ಆರೋಗ್ಯವನ್ನು ನೀಡುವಂತಹ ಆರೋಗ್ಯ ಪ್ರದಾತ ಆಗಿರೋದ್ರಿಂದ ತನ್ನ ಸ್ವಕ್ಷೇತ್ರವಾಗಿರುವಂತಹ ಸಿಂಹರಾಶಿಯಲ್ಲಿ ಆಗಮನ ಮಾಡುತ್ತಾ ಮಾಡಿರುವಂತಹ ಅಂದರೆ ಒಂದು ಮಾಸದ ಕಾಲ ಸಂಕ್ರಮಣ, ಒಂದು ಮಾಸದ ಕಾಲ ಇವರು ಕೆಲವೊಂದು ರಾಶಿಗಳಿಗೆ ರಾಜಯೋಗವನ್ನು ನೀಡ್ತಾ ಇರ್ತಾರೆ, ಮತ್ತಷ್ಟು ರಾಶಿಗಳಿಗೆ ಮಿಶ್ರ ಫಲಗಳನ್ನು ನೀಡ್ತಾ ಇರ್ತಾರೆ, ಕೆಲವಷ್ಟು ರಾಶಿಗಳಿಗೆ ಪ್ರತಿಕೂಲ ಫಲಗಳನ್ನು ಅವರಿರುವಂತಹ ಸ್ಥಾನದ ಮೇಲೆ ನೀಡ್ತಾ ಇರ್ತಾರೆ. ಈ ಬಾರಿ ಆಗಸ್ಟ್ 17ರಿಂದ ರವಿಯು ಕೇತುವಿನ ಜೊತೆ ಸಿಂಹ ರಾಶಿಯಲ್ಲಿ ಇರುತ್ತಾ ಈ ಸಂದರ್ಭದಲ್ಲಿ ಇದೇ ಮಾಸದಲ್ಲಿ 22ನೇ ತಾರೀಕು ಮೇಲೆ ಬುಧ ಬಂದು ಅಲ್ಲಿಯೇ ಸೇರೋದ್ರಿಂದ ಒಂದು ರೀತಿ ಬುಧಾದಿತ್ಯ ಯೋಗವನ್ನ ದ್ವಾದಶ ರಾಶಿಗಳಿಗೆ ನೀಡ್ತಾ ಇರ್ತಾರೆ. ಮತ್ತು ಈ ಬುಧಾದಿತ್ಯ ಯೋಗ, ರವಿ ಯೋಗ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಇರುತ್ತೆ ಅಂತ ನಾವು ನೋಡುವುದಾದ್ರೆ, ಈ ರವಿಯು ಪ್ರಮುಖವಾಗಿ ಮೇಷರಾಶಿಯವರಿಗೆ ಪಂಚಮಾಧಿಪತಿ. ಪಂಚಮ ಸ್ಥಾನ ಅಂದ್ರೇನೆ ಸಂತಾನ ಸ್ಥಾನ, ಪ್ರೀತಿ ಪ್ರೇಮ ವ್ಯವಹಾರಗಳ ಸ್ಥಾನ, ಲಕ್ಷ್ಮೀ ಸ್ಥಾನ, ನಿಮ್ಮಲ್ಲಿರುವಂತಹ ಪ್ರತಿಭೆ, ನಿಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ಬೆಳೆಸುವಂತಹ ಸ್ಥಾನ. ಸೊ ಇಂತಹ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ರವಿಯು ಪಂಚಮ ಸ್ಥಾನಕ್ಕೆ ಒಂದು ಮಾಸದಲ್ಲಿ ಇರುವುದರಿಂದ ಮೇಷರಾಶಿಯವರಿಗೆ ಈ ರವಿ ಸಂಕ್ರಮಣ ಪಂಚಮ ಸ್ಥಾನದಲ್ಲಿ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡುತ್ತೆ. ಅದೇ ಪಂಚಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗವೂ ಕೂಡ ಆಗ್ತಾ ಇರೋ ಕಾರಣದಿಂದ ಪಂಚಮಾಧಿಪತಿಯಾಗಿರುವಂತಹ ರವಿಯು ಪಂಚಮ ಸ್ಥಾನದಲ್ಲಿ ಈಗ ಕೇತುವಿನ ಜೊತೆ ಆಲ್ರೆಡಿ ಅಲ್ಲಿ ಪಂಚಮ ಸ್ಥಾನದಲ್ಲಿ ಕೇತು ಇದ್ದಾರೆ. ಈ ರೀತಿ ವಿಷಯಗಳಲ್ಲಿ ಕೇತು ಪಂಚಮದಲ್ಲಿ ಏನಾಗುತ್ತೆ, ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಮಿಸ್ಪರ್ಸೆಪ್ಷನ್ಸ್ ಇರುತ್ತೆ. ದಟ್ಟು ಈ ರಿಲೇಷನ್ಶಿಪ್ಸ್ ಅಲ್ಲಿ ಪ್ರೀತಿ ಪ್ರೇಮ ಲವ್ ಅಫೇರ್ಸ್ ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ಆತಂಕಗಳಿರುತ್ತೆ. ಇದು ಮೋಕ್ಷಕಾರಕ ಡಿಟ್ಯಾಚ್ಮೆಂಟ್ ನೀಡುವಂತಹ ಕೇತು ಗ್ರಹ ಪಂಚಮ ಸ್ಥಾನದಲ್ಲಿರೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಈ ಪ್ರೀತಿ ಪ್ರೇಮ ಪ್ರೇಮಿಕಗಳ ನಡುವೆ ಕೆಲವೊಂದು ಅನಾವಶ್ಯಕವಾಗಿರುವಂತಹ ಅಪಾರ್ಥಗಳು ಉಂಟಾಗೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡೋದು, ಕೆಲವೊಂದು ವಿಷಯಗಳಲ್ಲಿ ವಾದ ವಿವಾದಗಳು ನಡೆದು ಜಗಳಗಳಾಗೋದು, ಮತ್ತು ಈ ಸಂತಾನದ ವಿಷಯದಲ್ಲಿ ಪ್ರತಿಕೂಲವಾಗಿರುವಂತಹ ಪರಿಸ್ಥಿತಿಗಳನ್ನು, ಅಂದರೆ ಸಂತಾನ ಸ್ಥಾನ ಪಂಚಮ ಸ್ಥಾನದಲ್ಲಿ ಕೇತು ಅಲ್ವಾ. ಸೊ ಮೈಟ್ ಬಿ ನಿಮ್ಮ ಮಕ್ಕಳೆಲ್ಲಾದರೂ ದೂರದಲ್ಲಿ ಹಾಸ್ಟೆಲಲ್ಲಿ ಅಥವಾ ದೂರದ ಪ್ರದೇಶದಲ್ಲಿ ವಿದ್ಯಾವಕಾಶಗಳಿಗೋಸ್ಕರ ಹೋಗಿ ಅಲ್ಲಿ ಅವರು ಈಗ ಜಾಯ್ನ್ ಆಗಿರುವಂತಹ ಕೋರ್ಸಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತನೋ, ಅಥವಾ ಅವರಿರುವಂತಹ ಪ್ರದೇಶಗಳಲ್ಲಿ ಆಹಾರ ಫುಡ್ ವಿಷಯದಲ್ಲಿ ಅಕಾಮಡೇಷನ್ ವಿಷಯದಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತನೋ, ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಅನ್ನೋದು ಉಂಟಾಗ್ತಾ ಇರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ಈ ಸಂತಾನಕ್ಕೆ ಸಂಬಂಧಪಟ್ಟಂಥ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಆಗಿರಬಹುದು. ಅದು ಒಂದು ಕಡೆ ಆಗುತ್ತೆ, ಒಂದು ಕಡೆ ಏನೋ ಒಂದು ರೀತಿ ಗೊತ್ತಾಗದೇ ಇರುವಂತಹ ಒಂದು ಸಂದಿಗ್ಧತೆ ಅನ್ನೋದು ಈ ರೀತಿ ಗೂಡು ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಈ ಸಂತಾನಕ್ಕೋಸ್ಕರ ಪ್ರಯತ್ನಗಳು ಮಾಡುವಂತಹ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕಗಳಾಗಿರಬಹುದು. ನಿಮ್ಮಲ್ಲಿ ಬಹಳಷ್ಟು ವಿಷಯಗಳಲ್ಲಿ ತಿಳುವಳಿಕೆ ಆಗಿರ್ಬೋದು, ಸಾಮರ್ಥ್ಯ, ಸ್ಕಿಲ್, ಪ್ರತಿಭೆ ಎಲ್ಲ ರೀತಿಯಲ್ಲಿ ಇದ್ರೂ ಕೂಡ ಆ ರೀತಿಯನ್ನು ಉಪಯೋಗಿಸಿಕೊಂಡು ನೀವು ವರ್ಕ್ ಮಾಡುವಂತಹ ಸಂದರ್ಭಗಳಲ್ಲಿ ಅದಕ್ಕೆ ನಿಮ್ಮ ಪ್ರತಿಭೆಗೆ ತಕ್ಕ ಅವಕಾಶಗಳು ಮತ್ತು ಗುರುತಿಸಲಿಕ್ಕೆ ಸಿಗದೇ ಇರುವಂತಹ ಅವಕಾಶಗಳು, ಈ ರೀತಿ ವಿಷಯಗಳಲ್ಲೂ ಈ ಪಂಚಮ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಅದೇ ಪಂಚಮ ಸ್ಥಾನಕ್ಕೆ ಈಗ ರವಿ ಆಗಮನ ಆಗಿರೋದ್ರಿಂದ ಸ್ವಕ್ಷೇತ್ರಗತರಾಗಿರುವಂತಹ ಸ್ವಕ್ಷೇತ್ರಾಧಿಪತಿಯೇ ಆಗಿರುವಂತಹ ರವಿಯು ಪಂಚಮ ಸ್ಥಾನದಲ್ಲಿರೋದ್ರಿಂದ ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಆಗಸ್ಟ್ 17ರಿಂದ ಈ ರೀತಿ ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಸಣ್ಣ ಪುಟ್ಟ ಅಪಾರ್ಥಗಳು
ಅಥವಾ ಜಗಳಗಳು, ವಿವಾದಗಳು ಪರಿಷ್ಕಾರ ಆಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಈ ಲವ್ ರಿಲೇಷನ್ಶಿಪ್ಸಲ್ಲಿ, ಸಂಬಂಧಗಳಲ್ಲಿ, ಈ ಫ್ರೆಂಡ್ಶಿಪ್ ವಿಷಯಗಳಲ್ಲಿರುವಂತಹ ಕೆಲವೊಂದು ಕನ್ಫ್ಯೂಷನ್ಸ್ ಏನಿದೆಯೋ, ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಿದೆಯೋ ಅದು ಸ್ವಲ್ಪ ಬಗೆಹರಿಯೋದಕ್ಕೆ ಅವಕಾಶವಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಸಂತಾನ ಪ್ರಯತ್ನಗಳೇನಿರುತ್ತೋ ಆ ಸಂತಾನ ಪ್ರಯತ್ನಗಳು, ಈಗ ಬಹಳಷ್ಟು ದಂಪತಿಗಳು ಈ ಸಂತಾನ ವಿಳಂಬತೆಯಿಂದ ಈಗ ಟ್ರೀಟ್ಮೆಂಟ್, ಚಿಕಿತ್ಸೆ ಮುಖಾಂತರ ಈ ಕೃತಕ ಗರ್ಭಧಾರಣೆಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಅಂತಹ ವ್ಯಕ್ತಿಗಳಿಗೆ ಇದು ಅನುಕೂಲ ಸಮಯ. ಆರೋಗ್ಯ ಪ್ರದಾತ ರವಿಯೂ ಆಗಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲಿ ನಿಮಗೆ ರಕ್ತದೋಷ, ಮುಖ್ಯವಾಗಿ ರವಿ ಬಂದು ಕಣ್ಣಿಗೆ, ನೇತ್ರ ಸಂಬಂಧಪಟ್ಟಂಥ ಆರೋಗ್ಯ ಸಮಸ್ಯೆಗಳು, ಹೃದಯಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ಸಮಸ್ಯೆಗಳು, ಅಥವಾ ಉದರಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ಸಮಸ್ಯೆಗಳು ಇತ್ಯಾದಿ ವಿಷಯಗಳಲ್ಲಿ ಏನಾದರೂ ನೀವು ಹಿಂದಿನ ದಿನಗಳಿಂದ ನೀವು ಕಾಡ್ತಾ ಇದ್ದರೆ ಆ ವಿಷಯಗಳಿಂದ ನೀವು ಈ ಸಂದರ್ಭದಲ್ಲಿ ಚೇತರಿಸಿಕೊಳ್ಳೋದಕ್ಕೆ, ಆರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ನಿಮಗೆ ರಿಲೀಫ್, ಉಪಶಮನ ಸಿಗೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ನಿಮ್ಮ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಂತ ನಾವು ನೋಡೋದಾದರೆ ಅವರ ಎಜುಕೇಷನ್, ಅವರ ವಿವಾಹ, ಅವರ ಉದ್ಯೋಗ ಸಂಬಂಧಪಟ್ಟಂಥ ವಿಷಯಗಳಲ್ಲಿ, ನಿಮ್ಮ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಉನ್ನತ ವಿಷಯಗಳಲ್ಲಿ ಸೀಟ್ ಸಿಗುವುದು, ಈ ಪಂಚಮ ಸ್ಥಾನಕ್ಕೆ ರವಿ ಆಗಮನ ಆಗಿರೋದ್ರಿಂದ ಕೆಲವೊಂದು ಶುಭ ಸುದ್ದಿಗಳು ನಿಮ್ಮ ಸಂತಾನದ ವಿಷಯಗಳಲ್ಲಿ ನಿಮಗೆ ಹೆಮ್ಮೆ ತರುವಂಥದ್ದು, ನಿಮಗೆ ಗೌರವ ತರುವಂಥದ್ದ ವಿಷಯಗಳನ್ನೋದು ಈ ಗೋಚಾರವಾಗ್ತಾ ಇದೆ ಈ ರವಿ ಸಂಕ್ರಮಣದ ಸಮಯದಲ್ಲಿ. ಇನ್ನು ಒಂದು ಪರ್ಟಿಕ್ಯುಲರ್ ಪ್ಲಾನಿಂಗಿಂದ ಸ್ಟ್ರಾಟಜಿಕ್ ಆಗಿ ಸ್ವಲ್ಪ ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತಾ ಮುಂದಿನ ದಿನಗಳಿಗೆ ಒಂದು ಪ್ಲಾನಿಂಗ್, ಅಂದರೆ ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ, ಸೃಜನಶೀಲತೆ ಇತ್ಯಾದಿ ವಿಷಯಗಳನ್ನು ಅಳವಡಿಸಿಕೊಂಡು ಅದರ ಮುಖಾಂತರ ನಿಮ್ಮ ಜೀವನದಲ್ಲಿ, ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಪ್ರೋಗ್ರೆಸ್ನ ಕಾಣುವುದಕ್ಕಿಂತ ಅನುಕೂಲವಿರುತ್ತೆ. ಅದೇ ರೀತಿ ಪಂಚಮ ಸ್ಥಾನದಲ್ಲ ರವಿಗೆ ಮತ್ತಷ್ಟು ಸಪ್ತಮ ದೃಷ್ಟಿ ಇರುತ್ತೆ. ಈ ಸಪ್ತಮ ದೃಷ್ಟಿ ಎಲ್ಲಿ ಬೀಳ್ತಾ ಇದೆ ಅಂದರೆ ಲಾಭಸ್ಥಾನವಾಗಿರುವಂತಹ ಕುಂಭರಾಶಿ ಮೇಲೆ ಬೀಳೋದ್ರಿಂದ, ಕುಂಭರಾಶಿ ಅಂದರೆ ಸೇವಕ ಸ್ಥಾನ ಅಂತ ಹೇಳ್ತೀವಿ, ವೃತ್ತಿ ಉದ್ಯೋಗಗಳ ಸ್ಥಾನ ಅಂತ ಹೇಳ್ತೀವಿ. ಸೊ ಅಲ್ಲಿ ರವಿಯ ದೃಷ್ಟಿ ಲಾಭಸ್ಥಾನದ ಮೇಲೆ, ಸಪ್ತಮ ದೃಷ್ಟಿಯಿಂದ ಲಾಭಸ್ಥಾನದ ಮೇಲೆ ಬೀಳೋದ್ರಿಂದ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳ ವಿಷಯಗಳಲ್ಲಿ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ, ಗುರುತಿಸುವಿಕೆ, ಪ್ರಶಂಸೆ ಮತ್ತು ಪ್ರಮೋಷನ್ ಸಿಗುವಂಥದ್ದು. ರವಿ ಅನುಗ್ರಹ ಇದ್ದರೆ ಪ್ರಮೋಷನ್ ಸಿಗುತ್ತೆ, ರವಿ ಅನುಕೂಲ ಇರಿದ್ರೆ ಮೇಲಧಿಕಾರಿಗಳ ಸಹಕಾರ ಸಿಗುತ್ತೆ. ಈ ರವಿ ಅನುಗ್ರಹ ಅಂದರೆ ಸಂಸ್ಥೆಯ ವತಿಯಿಂದ ನಿಮಗೆ ಈ ಪುರಸ್ಕಾರಗಳು, ಉತ್ತಮ ಮೆಚ್ಚುಗೆಗಳು ಸಿಗುವುದಕ್ಕೆ ಚಾನ್ಸಸ್ ಇರುತ್ತೆ. ಸೊ ರವಿ ಕಾರಕವೂ ಹೌದು, ಅಂದರೆ ನೀವು ವಾರಸತ್ವ ಆಸ್ತಿಗಳು ಪಿತೃಕಾರಕದಿಂದ, ಪಿತೃಗಳಿಂದ ಬಂದಿರುವಂತಹ ಕೆಲವೊಂದು ಈ ವಂಶ ಪಾರಂಪರಿಕ ಆಸ್ತಿಗಳಿಂದ ಲಾಭಗಳನ್ನು ಪಡೆಯುವಂತಹ ಅವಕಾಶವೂ ಕೂಡ ಈ ಲಾಭಸ್ಥಾನದ ದೃಷ್ಟಿ ಮೇಲೆ ಆಧರಿಸಿ ನಿಮಗೆ ಈ ರೀತಿ ಫಲಗಳನ್ನೋದು ಇರುತ್ತೆ. ಅಂದರೆ ನಿಮ್ಮ ಹೆಸರು, ಗೌರವ, ಫಿನಾನ್ಷಿಯಲಲ್ಲಿ ಲಾಭ, ಒಂದು ರೀತಿ ನಿಮ್ಮ ನೇಮ್, ಫೇಮ್, ಇಮೇಜ್ ಈ ನಿಮ್ಮ ಸಮೂಹದಲ್ಲಿ ಅಥವಾ ನೀವು ವರ್ಕ್ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಅಧಿಕವಾಗುವುದಕ್ಕೆ ಅನುಕೂಲವಿರುತ್ತೆ. ರವಿಯು ಅಷ್ಟು ಅನುಗ್ರಹ ನೀಡ್ತಾ ಇರ್ತಾರೆ. ಪ್ರಮುಖವಾಗಿ ಈಗ ವ್ಯಾಪಾರ ಲಾಭಸ್ಥಾನದ ದೃಷ್ಟಿಯಿಂದ ವತಿಯಿಂದ ನೋಡುವುದಾದರೆ ವ್ಯಾಪಾರಸ್ಥರಿಗೆ ಈ ವ್ಯಾಪಾರ ವಿಷಯಗಳಲ್ಲಿ ಅನುಕೂಲವಾಗಿರುವಂತಹ ಲಾಭಗಳನ್ನು ಪಡೆಯೋದಕ್ಕೆ, ಇನ್ನು ರಾಜಕೀಯ ಕ್ಷೇತ್ರದಲ್ಲಿ, ಪಂಚಮ ಕ್ಷೇತ್ರ ಅಲ್ವಾ, ರಾಜಕೀಯ ಕ್ಷೇತ್ರದಲ್ಲಿ ಮೇಷರಾಶಿ ಜಾತಕದವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಉನ್ನತ ಹುದ್ದೆಗಳನ್ನು ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ರವಿ ಸಂಕ್ರಮಣ ಮುಖಾಂತರ ಅನುಕೂಲವಾಗಿರುತ್ತೆ. ಸೊ ಅದರ ಜೊತೆಗೆ ಮೇಷರಾಶಿಯವರಿಗೆ ಮತ್ತೊಂದು ರೀತಿ ಯೋಗದಾಯಕವಾಗಿರುವಂಥ ವಿಷಯ ಏನಪ್ಪ ಅಂದರೆ, ಈಗ ವ್ಯಯಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ವಕ್ರಗಮನ ಸಂಚಾರದಿಂದ ಇವರು ಈ ಲಾಭಸ್ಥಾನದ ಫಲಗಳನ್ನು ನೀಡ್ತಾ ಇರ್ತಾರೆ. ಸೊ ಶನಿ ಲಾಭಸ್ಥಾನಗಳ ಫಲಗಳು ಅನ್ನೋದು ರೀತಿಯಲ್ಲಿ ನೋಡೋದಾದರೆ ಈ ಶನಿ ಈ ವ್ಯಯಸ್ಥಾನದಲ್ಲಿದ್ದಾಗ ಯಾವ ರೀತಿ ಇರುತ್ತೆ ಅಂದರೆ ವಿಪರೀತವಾಗಿರುವಂತಹ ಖರ್ಚುಗಳು. ಅಂದರೆ ನಾವು ದುಡಿತಾ ಇರೋದು, ನಮ್ಗೆ ಬರ್ತಾ ಇರುವಂತಹ ಆದಾಯ ನನ್ನ ಖರ್ಚುಗಳನ್ನು ನಿಭಾಯಿಸೋದಕ್ಕೇನೋ ಅನ್ನುವ ರೀತಿಯಲ್ಲಿ ಬಂದಿರುವಂತಹ ಆದಾಯ, ದುಡ್ಡು, ಹಣಕಾಸು ಕೈಯಲ್ಲಿ ನಿಲ್ಲದೆ ಬಂದಂಗೆ ನೀರಿನ ಥರ ಖರ್ಚಾಗ್ತಾ ಇರುತ್ತೆ. ಸೊ ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಅನಾವಶ್ಯಕ ಖರ್ಚುಗಳ ಮೇಲೆ ಕಡಿವಾಣ ಹಾಕೋದು ಉತ್ತಮ. ಇನ್ನು ವ್ಯಯಸ್ಥಾನದಲ್ಲಿ ಇರುವಂತಹ ಶನಿ ಪರಮಾತ್ಮ ಏನು ಮಾಡ್ತಾ ಇದ್ದಾರೆ, ವಿದೇಶಿ ಪ್ರಯತ್ನಗಳಿಗೆ, ನಿಮ್ಮ ವಿದ್ಯಾ,
ವ್ಯಾಪಾರ, ಉದ್ಯೋಗ ಅಥವಾ ವಿವಾಹದ ನಂತರ ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗಬೇಕು, ವಿದೇಶದಲ್ಲಿ ನೀವು ಸ್ಥಿರ ನಿವಾಸ ಮಾಡ್ಕೋಬೇಕು ಅನ್ನುವಂಥ ವಿಷಯಗಳಿಗೆ ಶನಿ ಪರಮಾತ್ಮ ಈಗ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಇನ್ನು ಆದರೆ ವ್ಯಯಸ್ಥಾನದಲ್ಲಿರುವಂಥ ಶನಿ ಏನು ಮಾಡ್ತಾ ಇರ್ತಾರೆ ಅಂದರೆ, ನಿಮ್ಮ ರಿಲೇಷನ್ಶಿಪ್ಸ್, ಅದು ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ನಿಮ್ಮ ಸಂಗಾತಿಗಳ ಮಧ್ಯೆ ಒಂದು ದೂರವನ್ನು, ಒಂದು ಗ್ಯಾಪ್ ಅನ್ನೋದು, ಅಂದರೆ ವೃತ್ತಿ ಉದ್ಯೋಗಗಳ ಮುಖಾಂತರ ಗಂಡ ಒಂದು ಕಡೆ ಕೆಲಸ ಮಾಡೋದು, ಹೆಂಡತಿ ಒಂದು ಕಡೆ ಕೆಲಸ ಮಾಡೋದು, ಅಥವಾ ಗಂಡ ಹೆಂಡತಿ ಇದ್ರೂ ಕೂಡ ಮಕ್ಕಳು ದೂರದಲ್ಲೆಲ್ಲೋ ವಿದ್ಯಾ ಉದ್ಯೋಗ ಅವಕಾಶಗಳನ್ನು ಪಡೆಯೋದು, ಈ ರೀತಿ ರಿಲೇಷನ್ಶಿಪ್ಪಲ್ಲಿ ಒಂದು ರೀತಿ ಒಂದು ಬೇರ್ಪಡಿಕೆ ಮತ್ತು ದೂರವನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಆದರೆ ಈಗ ವಕ್ರಗಮನ ಸಂಚಾರದಿಂದ ಆ ಗ್ಯಾಪ್ ಏನಿದೆಯೋ ಮತ್ತೆ ಹತ್ತಿರವಾಗುವುದಕ್ಕೆ, ಅಥವಾ ಏನಾದರೂ ಅಪಾರ್ಥಗಳಿಂದ ದೂರ ಆಗಿರುವಂತಹ ಸಂಬಂಧಗಳನ್ನು ಮತ್ತೆ ಒಂದು ಮಾಡೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಿರುತ್ತೆ. ಸೊ ಅದರ ಜೊತೆಗೆ ಪಂಚಮ ಸ್ಥಾನದಲ್ಲಿ ಪಂಚಮಾಧಿಪತಿ ರವಿ ಈಗ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವನ್ನು ನೀಡ್ತಾರೆ. ಇದೊಂದು ಮಾಸನ ನಮಗೆ ಅಂದರೆ ಇದಕ್ಕಿನ್ನ ಒಳ್ಳೆಯ ರಾಜಯೋಗ ನಿಮಗೆ ಪಂಚಮಾಧಿಪತಿ ಷಷ್ಠಸ್ಥಾನ ಸಂಚಾರ, ಅಂದರೆ ರವಿ ಪ್ರಮುಖವಾಗಿ ಜನ್ಮರಾಶಿಯಿಂದ 3, 6 ದಶಮ ಏಕಾದಶ ಸ್ಥಾನಗಳಲ್ಲಿ ಅದ್ಭುತ ರೀತಿಯ ಫಲಗಳನ್ನು ನೀಡ್ತಾ ಇರ್ತಾರೆ. ಸೊ ಆ ರೀತಿ ನೋಡುವುದಾದರೆ ಈಗ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 17ರವರೆಗೂ ಕೂಡ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಅನ್ನೋದು ರವಿ ಕೊಡ್ತಾ ಇರ್ತಾರೆ. ಬಟ್ ಈಗ ಕೊಡಲ್ವಾ ಅಂದರೆ ಎಸ್, ದೇರ್ ಆರ್ ಚಾನ್ಸಸ್. ಬಟ್ ಈ ಮಾಸದಕ್ಕಿನ್ನ ಇನ್ನು ಸೆಪ್ಟೆಂಬರ್ 17ರಿಂದ ಕೂಡ ರವಿ ಅನುಗ್ರಹ ಅನ್ನೋದು ಋಣರೋಗ ಶತ್ರುಸ್ಥಾನವಾಗಿರುವಂತಹ ಷಷ್ಠಭಾವದಲ್ಲಿ ಮತ್ತಷ್ಟು ಯೋಗಕಾರಕನಾಗಿ ರಾಜಯೋಗವನ್ನು ಮೇಷರಾಶಿಯವರಿಗೆ ನೀಡ್ತಾ ಇರ್ತಾರೆ. ಮತ್ತೆ ಮತ್ತೊಂದು ದೀರ್ಘಕಾಲಿಕ ಸಂಚಾರ ಗ್ರಹ ಗುರುಬಲ ಇಲ್ವಾ ಮೇಷರಾಶಿಯವರಿಗೆ ಅಂದರೆ, ಈಗ 4th ಹೌಸಲ್ಲಿ ಅಷ್ಟೊಂದು ಗುರು ಅತ್ಯುತ್ತಮ ಫಲಗಳನ್ನು ನೀಡ್ತಾ ಇಲ್ಲ. ಚತುರ್ಥ ಸ್ಥಾನದಲ್ಲಿ ಮಾತೃ ಸ್ವಸ್ಥಾನದಲ್ಲಿ ಗುರು ಇರೋದ್ರಿಂದ ಈ ಸಂದರ್ಭದಲ್ಲಿ ಕೆಲವೊಂದು ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಅಂದರೆ ಅದು ವೆಹಿಕಲ್ಗೋಸ್ಕರ ಒಂದು ಮನೆ ಮಾಡಬೇಕು, ಒಂದು ಪ್ರಾಪರ್ಟಿ ಮಾಡಬೇಕು, ಸ್ಥಿರ ಚರಾಸ್ತಿಗಳನ್ನು ಪರ್ಚೇಸ್ ಮಾಡಬೇಕು ಅನ್ನುವಂಥ ಆಲೋಚನೆಗಳಿರುತ್ತೆ, ಕೆಲವೊಂದು ವ್ಯಕ್ತಿಗಳು ಮಾಡ್ತಾರೆ. ಆದರೆ ಮಾಡಿದ ನಂತರ ಅಂದರೆ ಇರುವಂತಹ ಇನ್ವೆಸ್ಟ್ಮೆಂಟ್ಸು, ಸೇವಿಂಗ್ಸು ಎಲ್ಲವೂ ಕೂಡ ಆ ಪ್ರಾಪರ್ಟಿ ತಗೊಳ್ಳೋದಕ್ಕೆ ನೀವು ಖರ್ಚು ಮಾಡೋದ್ರಿಂದ ಸ್ವಲ್ಪ ಹಣಕಾಸಿನ ತೊಂದರೆಗಳು ಉಂಟಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಈ ಸೇವಿಂಗ್ಸ್ ವಿಷಯದಲ್ಲಿ, ಈ ಲೋನ್ಗೋಸ್ಕರ ಪ್ರಯತ್ನ ಮಾಡುವಂಥ ವಿಷಯಗಳಲ್ಲಿ ಏನಿದ್ರೂ ಷಷ್ಠಭಾವಕ್ಕೆ ಬಂದಾಗ ಆ ಲೋನ್ಸ್ ಎಲ್ಲ ಕ್ಲಿಯರ್ ಮಾಡ್ತೀರಾ. ಆದರೆ ಈಗ ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್, ಯಾಕಂದ್ರೆ ಚತುರ್ಥ ಸ್ಥಾನದಲ್ಲಿ ಗುರು ನಿಮಗೆ ಇರೋ ದುಡ್ಡೆಲ್ಲ ಪ್ರಾಪರ್ಟಿ ಮೇಲೆ ಆಗಿಬಿಟ್ಟಿರ್ತೀರ, ಸ್ಟಕ್ ಇರುತ್ತೆ, ಕಣ್ಣಿಗೆ ಕಾಣಿಸ್ತಾ ಇರುತ್ತೆ, ಬಟ್ ಕೈಯಲ್ಲಿ ಕ್ಯಾಶ್ ಫ್ಲೋ ಟ್ರಾನ್ಸಾಕ್ಷನ್ಸ್ ಅನ್ನೋದು ಅಷ್ಟು ಮಟ್ಟಿಗೆ ಇರಲ್ಲ. ಇನ್ನು ಕುಜನ ಸಂಚಾರ, ರಾಷ್ಟ್ರಾಧಿಪತಿಯಾಗಿರುವಂತಹ ಕುಜ ತೃತೀಯ ಸ್ಥಾನದಲ್ಲಿ ಅದ್ಭುತವಾಗಿ ಧೈರ್ಯ ಸಾಹಸಗಳನ್ನು, ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನಿರ್ಧಾರ ತಗೋಬೇಕು ಅಂದ್ರೂ ಅದಕ್ಕೆ ಅನುಕೂಲ ಸ್ಥಿತಿಯನ್ನು ನೀಡ್ತಾ ಇದ್ದಾರೆ. ರಾಷ್ಟ್ರಾಧಿಪತಿ ಮತ್ತು ಅಷ್ಟಮಾಧಿಪತಿ ಕುಜ ಆಗಿರೋದ್ರಿಂದ ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳಲ್ಲಿ ಧೈರ್ಯವಾಗಿ ನೀವು ನಿರ್ಧಾರ ತಗೊಳ್ಳೋ ಮುಖಾಂತರ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು. ಆದರೆ ರವಿಯ ಜೊತೆಗೆ ಕೇತು ಗ್ರಹ ಇರೋದು, ಕೇತು ಪಂಚಮದಲ್ಲಿ ಇದ್ದರೆ ನಾವು ಮುಂಚೆ ಹೇಳ್ದಂಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಅನ್ನೋದಿರುತ್ತೆ. ಕೇತು ಡಿಟ್ಯಾಚ್ಮೆಂಟ್ ಅನ್ನು ನೀಡ್ತಾ ಇರ್ತಾರೆ, ಬೇರ್ಪಡಿಕೆಯನ್ನು. ಅದು ರವಿಯಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು, ಅಂದರೆ ಸರಿಯಾದ ಟೈಮಲ್ಲಿ ಆಹಾರ ತಗೊಳ್ಳೋದಕ್ಕೆ ಟೈಮೇ ಇಲ್ದಿರೋ ಸಂದರ್ಭಗಳು, ಅಕಾಲ ಭೋಜನ ಅಂತ ಹೇಳ್ತಾರೆ. ಅಂದರೆ ಟೈಮ್ ಬಿಟ್ಟು ಟೈಮ್ ಊಟ ಮಾಡೋದಾಗಿರ್ಬೋದು, ಅಥವಾ ಕೆಲವೊಂದು ಮುಖ್ಯವಾಗಿ ಎಲ್ಲಿಗಾದರೂ ಹೊರಟಿರ್ತಾರೆ, ಏನೋ ಒಂದು ಆತಂಕ ಬಂದು ಆ ಪರ್ಟಿಕ್ಯುಲರ್ ಕಾರ್ಯಕ್ರಮ ಪ್ರಯತ್ನವನ್ನು ಮುಂದೂಡಿಕೆ ಆಗೋದಾಗಿರ್ಬೋದು. ಸ್ಲೀಪಿಂಗ್ ಇಶ್ಯೂಸ್ ಜಾಸ್ತಿ ಇರುತ್ತೆ, ಸ್ಲೀಪಲ್ಲಿ ಬಹಳಷ್ಟು ನಿಮಗೆ ಡಿಸ್ಟರ್ಬೆನ್ಸಸ್ ಜಾಸ್ತಿ ಇರುತ್ತೆ, ಒಂಥರ ಸುಸ್ತು. ರವಿ ವಿಟಮಿನ್ ಡಿ ಅಲ್ವಾ, ವಿಟಮಿನ್ ಡಿಯಿಂದ ಸ್ವಲ್ಪ ಬೋನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಜಾಗರೂಕವಾಗಿರಬೇಕಾಗಿರುತ್ತೆ. ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಮೇಷರಾಶಿಯವರು ಪ್ರಮುಖವಾಗಿ ಪ್ರತಿನಿತ್ಯವೂ ಆದಿತ್ಯ ಹೃದಯ ಪಠನೆ ಮಾಡೋದ್ರಿಂದ, ಪ್ರತಿದಿನ ಬೆಳಿಗ್ಗೆ ಒಂದು ಹಿತ್ತಾಳಿ ಚೆಂಬು ತಗೊಳ್ಳಿ, ಅದರಲ್ಲೊಂದು ಬೆಲ್ಲದ ಚೂರ ಹಾಕಿ, ಅದರಲ್ಲಿ ನೀರು ಹಾಕಿಬಿಟ್ಟು ಸೂರ್ಯನ ಎದುರುಗಡೆ ತಿರುಗಿ ಪೂರ್ವ ದಿಕ್ಕಲ್ಲಿರುವಂತಹ ಸೂರ್ಯನಿಗೆ 3 ಬಾರಿ ಅರ್ಘ್ಯವನ್ನು ಬಿಡಿ ನೀರಿನಿಂದ. ಓಂ ನಮೋ ಸೂರ್ಯದೇವಾಯ ನಮಃ, ಅಥವಾ ಓಂ ಜವಾಕುಸುಮಂಕಾಸಂ ಕಾಶ್ಯಪೀಯಂ ಮಹಾದ್ಯುತಿಂ ತಮೋರಂ ಸರ್ವಭಾವಜ್ಞಂ ಪ್ರಣತೋಸ್ಮಿ ದಿವಾಕರಂ ಅನ್ನುವಂತಹ ಜಪವನ್ನು ನಿರಂತರ ಮಾಡ್ಕೊಳ್ತಾ, ಭಾನುವಾರಗಳು ನಿಯಮ ನಿಷ್ಠೆಗಳಿಂದ, ಅದು ಶ್ರಾವಣ ಮಾಸ, ಈ ಮದ್ಯ ಮಾಂಸಗಳು ಇತ್ಯಾದಿ ವಿಷಯಗಳಿಗೆ ಸ್ವಲ್ಪ ದೂರ ಇದ್ದು
ಸೂರ್ಯನಾರಾಯಣನ ಅನುಗ್ರಹಕ್ಕೋಸ್ಕರ ನೀವು ಮಾಡುವಂತಹ ಈ ದಾನಾದಿಗಳಂದರೆ ಗೋಧಿಯನ್ನು ದಾನ ಮಾಡುವುದು, ಗೋಧಿ ರವೆಯನ್ನು ದಾನ ಮಾಡುವುದು, ಗೋಧಿ ರವೆಯಿಂದ ಮಾಡಿರುವಂತಹ ಸಿಹಿ ಪದಾರ್ಥಗಳನ್ನು ಚಿಕ್ಕ ಮಕ್ಕಳಿಗೆ ಕೊಡೋದು ಇತ್ಯಾದಿ ವಿಷಯಗಳಿಂದ ರವಿಯ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ದಿನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.